ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆ ಏನಿದೆ ಅಂತ ಹೇಳಿದ್ರೆ, ನಾವು ಪಾಕಿಸ್ತಾನದ ಜೊತೆ ಯುದ್ಧವನ್ನು ಬಯಸೋದಿಲ್ಲ, ನಾವು ಶಾಂತಿ ಪ್ರಿಯರು ಅಂತ ಹೇಳಿದ್ದಾರೆ. ಯಾವ ಬಾಯಲ್ಲಿ ಹೇಳ್ತಾರ್ರಿ? 30 ಜನ 26 ಜನ ಸತ್ತೋಗಿದ್ದಾರೆ, ಕರ್ನಾಟಕದವ್ರು ಸತ್ತೋಗಿದ್ದಾರೆ. ಅವ್ರ ಹೆಂಡತಿಗೆ ಅವ್ರ ಮಕ್ಕಳಿಗೆ ಏನ್ ಹೇಳ್ತೀರಾ? ಇದು ಪ್ರತಿಕಾರ ಬೇಕು ಅಂತ ಅವ್ರಿಗೆ ಅನ್ಸಲ್ವಾ? ಅವ್ರನ್ನ ಮುಂದೆ ಇದ್ದಾರೆ ಅಂತ ಅನ್ಕೊಂಡು ಈ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯನಾ ನೀವು? ಇಸ್ಲಾಮಿಕ್ ಭಯೋತ್ಪಾದನೆಯನ್ನ ತರುವಂತಹ ಪ್ರಯತ್ನವೇ ಮಾಡಿಲ್ಲ ಅನ್ನುವಂತಹ ನೆರೆಟಿವ್ ಅನ್ನ ಸೃಷ್ಟಿ ಮಾಡಕ್ಕೆ ಹೊರಡ್ತಾ ಇದ್ದಾರೆ. ಅಲ್ಲಿ ಪ್ರತಿಯೊಬ್ಬ ಬಂದಂತಹ ಭಯೋತ್ಪಾದಕ ಪ್ರತಿಯೊಬ್ಬನ ಹತ್ರ ಕಲ್ಮಾ ಹೊತ್ತಿದ್ದಾನೆ. ಯಾರಿಗೆ ಕಲ್ಮಾ ಓದ್ಲಿಕ್ಕೆ ಬಂದಿಲ್ವೋ ಅವನ ಪ್ಯಾಂಟ್ ಅನ್ನ ಬಿಚ್ಚಿ ಪರೀಕ್ಷೆ ಮಾಡಿ ಇವನು ಹಿಂದೂ ಅಲ್ವೋ ಅನ್ನೋದನ್ನ ಖಚಿತಪಡಿಸಿಕೊಂಡು ಹಿಂದೂ ಅಂತ ಕನ್ಫರ್ಮ್ ಆದ್ಮೇಲೆ ಅವನನ್ನು ಹೊಡೆದಿದ್ದಾನೆ. ಇಸ್ಲಾಮಿಕ್ ಭಯೋತ್ಪಾದನೆ ಅಲ್ಲದೆ ಮತ್ತಿನ್ನೇನು? ಗಾಂಧೀಜಿಯಿಂದ ಹಿಡಿದು ಗೌರಿ ಲಂಕೇಶ್ನವರೆಗೆ ಈ ಸಿದ್ಧಾಂತದವನು, ಇವರು ಈ ಸಿದ್ಧಾಂತದವರು, ಅದಕ್ಕೆ ಇವರನ್ನ ಅವರು ಹತ್ಯೆ ಮಾಡಿದ್ದಾರೆ ಅಂತ. ಇಂದಿರಾ ಗಾಂಧಿ ಅವರ ಹತ್ಯೆ, ರಾಜೀವ್ ಗಾಂಧಿ ಅವರ ಹತ್ಯೆ ಆದಂತಹ ಸಮಯದಲ್ಲಿ ಇರಬಹುದು, ಅಲ್ಲಿ ಗುಪ್ತಚರ ದಳದ ವೈಫಲ್ಯನೂ ಬರಲ್ಲ, ಭದ್ರತಾ ವೈಫಲ್ಯನೂ ಬರಲ್ಲ. ಅಲ್ಲಿ ಬರುವಂತಹದ್ದು ಏನು ಅಂತ ಹೇಳಿದ್ರೆ, ಅಲ್ಲಿ ಅವರು ಹುತಾತ್ಮರಾಗ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಅವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ಅನ್ನುವಂತಹ ನೆರೇಟಿವ್ ಸೃಷ್ಟಿಯಾಗುತ್ತೆ. ಇನ್ನು ಮತ್ತೊಂದರ ನೆರೇಟಿವ್ ಏನಂತ ಹೇಳಿದ್ರೆ, ಅದು ಈ ರೀತಿಯಾದಂತಹ ಇಸ್ಲಾಮಿಕ್ ಭಯೋತ್ಪಾದನೆ, ದೇಶವನ್ನ ಅತಿಕ್ರಮಣ ಮಾಡಬೇಕು ಅಥವಾ ಧರ್ಮವನ್ನ ಸಂಸ್ಥಾಪನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬರ್ತಾರೋ, ಆ ಸಮಯದಲ್ಲಿ ಮಾತ್ರ ಅಲ್ಲಿ ಸಿದ್ಧಾಂತ ಬರಲ್ಲ, ಸತ್ತವ್ರು ಹುತಾತ್ಮರಾಗಲ್ಲ. ಅಲ್ಲಿ ಬರುವಂತಹದ್ದು ಏನು ಅಂತ ಹೇಳಿದ್ರೆ ಗುಪ್ತಚರ ಇಲಾಖೆಯ ವೈಫಲ್ಯ, ಅಲ್ಲಿ ಭದ್ರತಾ ವೈಫಲ್ಯ, ಇಲ್ಲಿ ಮಿಲಿಟರಿ ಇಡಬೇಕಾಗಿತ್ತು, ಇಲ್ಲಿ ಗೃಹ ಸಚಿವಾಲಯ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನುವಂತಹ ವಿಚಾರಗಳು ಬರುತ್ತೆ. ಸಮರ್ಥಿಸಿಕೊಳ್ಳುವಂತಹ ರಾಬರ್ಟ್ ವಾದ್ರಾ, ಮೈಸೂರಿನ ಲಕ್ಷ್ಮಣ್ ಎಲ್ಲರೂ ಕೂಡ ಇದ್ದಾರೆ. ಹೇಳಿಕೆಗಳನ್ನೇ ಕಂಟಿನ್ಯೂ ಮಾಡ್ತಾ ಇದ್ರೆ ಜನ ಬೀದಿ ನಿಲ್ಲಿಸಿ ಚಪ್ಪಲಿ ಹೊಡಿತಾರೆ ಒಂದು ಸ್ವಲ್ಪ ದಿನದಲ್ಲಿ. ನಿಮ್ಮ ಮನೆಯಲ್ಲಿ ಅಶೋಕಾಚರಣೆ ಏನಿದೆ ಅದು ಮುಗಿದು ಹೋಗೋದ್ರೊಳಗಡೆ ಇದಕ್ಕೆ ಮೋದಿ ಅವರು ಉತ್ತರವನ್ನು ಕೊಡ್ತಾರೆ ಅನ್ನುವಂತಹ ನಂಬಿಕೆ ನಮಗಿದೆ. ಎಲ್ರಿಗೂ ನಮಸ್ಕಾರ. ವಾರಿಧಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ಶಶಾಂಕ ಹಿಂದೂ. ಹಿಂದಿನ ವಿಡಿಯೋದಲ್ಲಿ ನಾವು ಪಾಕಿಸ್ತಾನ ಯಾವ ರೀತಿಯಾಗಿ ಭಯೋತ್ಪಾದಕರ ಮುಖಾಂತರ ಭಾರತದ ಮೇಲೆ, ಅಂದ್ರೆ ಬೈಸರನ್ ಅನ್ನುವಂತಹ ಕಣಿವೆಯಲ್ಲಿರುವಂತಹ ಪ್ರವಾಸಿಗರ ಮೇಲೆ ದಾಳಿ ಮಾಡ್ತು ಅನ್ನುವಂತಹ ವಿಚಾರವನ್ನು ನೋಡಿದೀವಿ. ಅದಾದ ಮೇಲೆ ಯಾವ್ಯಾವ ರೀತಿಯಾದಂತಹ ಕ್ರಮಗಳನ್ನ ಭಾರತ ಕೈಗೊಳ್ತು ಅನ್ನುವಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ನಾವು ಆ ವಿಡಿಯೋದಲ್ಲಿ ನೋಡಿದ್ವಿ. ಈ ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗ, ಭಾರತ ಇಲ್ಲಿವರೆಗೆ ಪಾಕಿಸ್ತಾನದ ಆಕ್ಷನ್ಗೆ ನಮ್ಮ ರಿಯಾಕ್ಷನ್ ಏನಿತ್ತು, ಭಾರತ ಯಾವ ರೀತಿಯಾದಂತಹ ರಿಯಾಕ್ಷನ್ ಅನ್ನ ಕೊಟ್ಟಿದೆ ಅನ್ನುವಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ತುರ್ತು ಸಭೆಯನ್ನ ಕರೆದಾದ ಮೇಲೆ ಅಲ್ಲಿ ತೆಗೆದುಕೊಂಡಂತಹ ತೀರ್ಮಾನಗಳೇನು, ಪಾಕಿಸ್ತಾನದ ಮೇಲೆ ಯಾವ್ಯಾವ ರೀತಿಯಾದಂತಹ ರಾಜತಾಂತ್ರಿಕ ನಡೆಗಳನ್ನು ಅನುಸರಿಸಬೇಕು, ದಾಳಿ ಯಾವ ರೀತಿಯಾಗಿ ಮಾಡಬೇಕು, ಅದಕ್ಕೆ ತಯಾರಿ ಏನು, ಅದಕ್ಕೆ ಸಿದ್ಧತೆ ಏನು, ಅದಕ್ಕೆ ಪೂರ್ವಭಾವಿಯಾಗಿ ಮಾಡಬೇಕಾದಂತಹ ಈ ತಾಲೀಮುಗಳೇನು ಅನ್ನುವಂತಹ ಎಲ್ಲ ವಿಚಾರಗಳನ್ನ ಜೈಶಂಕರ್ ಅವರು ಮತ್ತೆ ಸ್ವತಃ ಕೇಂದ್ರದ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಹೋಗಿ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರಿಗೆ ವಿಷಯವನ್ನ ತಿಳಿಸ್ತಾರೆ. ಅಂದ್ರೆ ದಾಳಿ ಹೇಗಾಯ್ತು ಮತ್ತೆ ಅದಕ್ಕೆ ನಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾರೆ. ಮುಂದುವರೆದು ಮೂರೂ ಸೇನೆಗೂ ಕೂಡ ಅಲರ್ಟ್ ಅನ್ನ ನೀಡಿ ಎಲ್ಲದೂ ಕೂಡ ತಾಲೀಮನ್ನ ನಡೆಸುವಂತೆ ಆಜ್ಞೆಯನ್ನ ನೀಡಲಾಗುತ್ತೆ. ಈಗಲೂ ಕೂಡ ತಾಲೀಮನ್ನ ನಡೆಸಲಾಗ್ತಾ ಇದೆ. ಅಂದ್ರೆ ದೊಡ್ಡದೊಂದು ಯುದ್ಧ ಮುಂದಾಗ್ಲಿಕ್ಕೆ ಯಾವ ರೀತಿಯಾದಂತಹ ಪೂರ್ವ ತಯಾರಿ ಬೇಕು ಅದನ್ನ ಭಾರತ ಈಗಾಗಲೇ ನಡೆಸಿಕೊಂಡಿಟ್ಟಿದೆ, ಈಗಲೂ ಕೂಡ ನಡೆಸ್ತಾ ಇದೆ. ಮತ್ತೆ ಈ POK ಏನಿದೆ, ಅಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ, ಆ ಭಾಗದಲ್ಲಿ ಸುಮಾರು 11,000 ಜನ ಸೈನಿಕರನ್ನ ನೇಮಕಗೊಳಿಸಲಾಗಿದೆ. ಮತ್ತೆ ಈ ರಾಜಸ್ಥಾನ, ಪಂಜಾಬ್ ಇತ್ಯಾದಿ ಭಾಗದಲ್ಲೂ ಕೂಡ ಸೇನೆಯ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ. ಈ ಪಾಕಿಸ್ತಾನದಲ್ಲಂತೂ ರಜೆಗೆ ಕಳಿಸಿರುವಂತಹ ಎಲ್ಲ ಸೈನಿಕರನ್ನ ವಾಪಸ್ ತಮ್ಮ ಗಡಿ ಪ್ರದೇಶಕ್ಕೆ, ಸೈನಿಕರ ಕಾರ್ಯಗಳಿಗೆ ನೇಮಿಸಿಕೊಳ್ಳುವಂತಹ ಕೆಲಸವೂ ಆಗ್ತಾ ಇದೆ. ಅವರು ಕೂಡ ಮಾನಸಿಕವಾಗಿ ಯುದ್ಧಕ್ಕೆ ತಯಾರಾಗ್ತಾ ಇದ್ದಾರೆ. ಇನ್ನ ಸಿಂಧೂ ನದಿಯ ಈ ವಿಚಾರದಲ್ಲಿ ಸಿಂಧೂ ನದಿಯ ನೀರನ್ನ ಏನು ತಡೆಗಟ್ಟಲಾಯಿತು, ಸಿಂಧೂ ನದಿಯ ಒಪ್ಪಂದವನ್ನ ತಕ್ಷಣವೇ ಮೊಟಕುಗೊಳಿಸಿ ಆ ಜಾಗದಿಂದ ನೀರೇನು ಹೋಗ್ತಾ ಇತ್ತು ಅದನ್ನ ತಡೆಗಟ್ಟಿದ ಸಮಯದಲ್ಲಿ ಅಲ್ಲಿನ ಮಾಜಿ ವಿದೇಶಾಂಗ ಸಚಿವ ಬಿಲಾವತ್ ಭುಟ್ಟೋ ಜರ್ದಾರಿ ಅನ್ನುವಂಥವನು ಏನು ಹೇಳಿಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಸಿಂಧೂ ನದಿ ಅದು ಹಿಂದೆಯೂ ನಮ್ಮದೇ ಆಗಿತ್ತು, ಮುಂದೆಯೂ ಕೂಡ ನಮ್ಮದೇ ಆಗಿರುತ್ತೆ. ಒಂದ್ ವೇಳೆ ಸಿಂಧೂ ನದಿಯ ಒಪ್ಪಂದವನ್ನ ನೀವು ಮೊಟಕುಗೊಳಿಸಿದ್ದೇ ಆದ್ರೆ ಸಿಂಧೂ ನದಿಯ ನೀರು ಹರಿಯುವಂತಹ ಜಾಗದಲ್ಲಿ ಭಾರತೀಯರ ರಕ್ತ ಹರಿಸ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾನೆ. ನೋಡೋಣ, ಒಂದು ವೇಳೆ ಅವನ ಮಾತೇ ನಿಜ ಆಗಿ ಭಾರತದ ಮೇಲೆ ಪಾಕಿಸ್ತಾನದ ಯುದ್ಧ ಆದ್ರೆ ಸಿಂಧೂ ನದಿ ಹರಿಯುವಂತಹ ಜಾಗದಲ್ಲಿ ಭಾರತೀಯರ ರಕ್ತ ಹರಿಯುತ್ತೋ, ಪಾಕಿಸ್ತಾನಿ ಸೈನಿಕರ ರಕ್ತ ಹರಿಯುತ್ತೋ ಅಂತ ಹೇಳಿ ಅದು ಕೂಡ ಒಂದು ನೋಡೇ ಬಿಡೋಣ. ಮುಂದುವರೆದಂತೆ ಆ ಜಾಗದಲ್ಲಿ ದಾಳಿಯಾದ ನಂತರದಲ್ಲಿ ಸೇನೆ ಅಲರ್ಟ್ ಆಯಿತು. ಅಲ್ಲಿಂದ ಮುಂದೆ ಹೋದಂತಹ ಸಮಯದಲ್ಲಿ, ಅಂದ್ರೆ ಯಾವ ಕಡೆ ಭಯೋತ್ಪಾದಕರು, ಪಾಕಿಸ್ತಾನದ ಸೈನಿಕರು ವಾಪಸ್ ಹೋಗಿದ್ದಾರೆ ಅನ್ನುವಂತಹ ಸುಳಿವು ಸಿಕ್ಕಿತ್ತೋ ಆ ಜಾಗಕ್ಕೆ ವಾಪಸ್ ಹೋಗಿ ಅಲ್ಲಿ ತಿಳಿದು ಬಂದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಬಂದಂತಹ 6 ಜನರ ಪೈಕಿ 4 ಜನ ಭಯೋತ್ಪಾದಕರು, 2 ಜನ, 2 ಏನಿದ್ದಾರೆ ಅವರು ಸ್ಥಳೀಯರು ಅನ್ನುವಂತಹ ವಿಚಾರ ತಿಳಿದು ಬಂದಿದೆ.
ಅಂದ್ರೆ ಆ ಸ್ಥಳೀಯರೇ ಈ ಭಾಗದಲ್ಲಿ ಈ ಬೈಸರನ್ ಕಣಿವೆಯ ಬಳಿ ಸುಮಾರು 2,000 ಜನ ಇರ್ತಾರೆ ಯಾವಾಗ್ಲೂ ಕೂಡ ಅನ್ನುವಂತಹ, ಮತ್ತೆ ಅಲ್ಲಿ ಯಾವುದೇ ಪೊಲೀಸ್ ಅಥವಾ ಆರ್ಮಿ ಇರೋದಿಲ್ಲ, ಮತ್ತೆ ಅಲ್ಲಿರುವಂತಹ ಅಷ್ಟೂ ಜನ ನಿಶಸ್ತ್ರರಾಗಿರ್ತಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಲಭ್ಯ ಆಗಿದೆ. ಹಾಗಾಗಿ ಅವರನ್ನ ಹುಡುಕಿಕೊಂಡು ಹೊರಟಂತಹ ಸಮಯದಲ್ಲಿ ಅವರನ್ನ ವಾಪಸ್ ಪಾಕಿಸ್ತಾನದ ಸೇನೆ ಅವರನ್ನ ವಾಪಸ್ ಪಾಕಿಸ್ತಾನಕ್ಕೆ ಕರೆದುಕೊಂಡಿದೆ ಅನ್ನುವಂತಹ ವಿಷಯ ತಿಳಿದು ಬರುತ್ತೆ ಸೈನಿಕರಿಗೆ. ಆ ಸಮಯದಲ್ಲಿ ಆ ಆದಿಲ್ ಮತ್ತೆ ಆಸಿಫ್ ಅನ್ನಂತ ಇಬ್ರು ಉಳ್ಕೊಂಡಿರುವಂತಹ ಮನೆಗಳನ್ನ ಧ್ವಂಸ ಮಾಡ್ತಾರೆ. ಜೊತೆಗೆ ಯಾರು ಅಲ್ಲಿ ಸ್ಥಳೀಯರು ಆ ಭಯೋತ್ಪಾದಕರಿಗೆ ಸುಳಿವನ್ನ ಕೊಟ್ಟಿದ್ದಾರೆ, ಸಪೋರ್ಟ್ ಅನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ತಿಳ್ಕೊಂಡು ಅವರ ಮೇಲೂ ಕೂಡ ಯಾವ ರೀತಿಯಾದಂತಹ ಕ್ರಮವನ್ನು ಜರುಗಿಸಬೇಕು ಅದರ ಹುಡುಕಾಟವನ್ನು ನಡೆಸಿ ತದನಂತರ ಕ್ರಮವನ್ನು ಜರುಗಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಇನ್ನು ಮೊನ್ನೆ ಇಬ್ಬರ ಭಯೋತ್ಪಾದಕರ ಮನೆಯನ್ನು ಧ್ವಂಸ ಮಾಡಿದ್ರೆ, ನಿನ್ನೆ ಮತ್ತೆ 3 ಮನೆಯನ್ನ ಧ್ವಂಸ ಮಾಡಲಾಗಿದೆ. ಪಿಒಕೆಯನ್ನು ದಾಟಿ ಪಾಕಿಸ್ತಾನದ ಒಳಗಿರುವಂತಹ 3 ಭಯೋತ್ಪಾದಕರ ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಈ ಕೆಲಸ ನಡೀತಾ ಇರುವಂತಹ ಸಮಯದಲ್ಲೇ ಈ ದಾಳಿಯಾಗಿ ಕೇವಲ 2 ದಿನಕ್ಕೆ ಮೊನ್ನೆ ಭಾರತೀಯ ಸೈನಿಕನೊಬ್ಬ ಅವನು ಗಡಿಯನ್ನ ದಾಟಿ ಅಕಸ್ಮಾತ್ ಆಗಿ ಪಾಕಿಸ್ತಾನದ ಗಡಿಯೊಳಗೆ ಎಂಟ್ರಿ ಆಗಿದ್ದ ಅನ್ನೋ ಕಾರಣಕ್ಕೆ ಸಿಂಗ್ ಅನ್ನುವಂತಹ ಒಬ್ಬ ಪಾಕಿಸ್ತಾನ ಮೂಲದ ಸೈನಿಕನನ್ನ ಪಾಕಿಸ್ತಾನದವರು ವಶಪಡಿಸಿಕೊಂಡಿದ್ದಾರೆ, ಅವನನ್ನ ಹಿಡಿದಿಟ್ಕೊಂಡಿದ್ದಾರೆ. ಅವನನ್ನ ಬಿಡುಗಡೆ ಮಾಡುವಂತೆ ಭಾರತದ ರಾಯಭಾರಿ ಕಚೇರಿ ಮನವಿ ಮಾಡಿದ್ರು ಕೂಡ ಅವನನ್ನ ಬಿಡದೆ ಉದ್ದಟತನವನ್ನ ತೋರಿಸ್ತಾ ಇದೆ. ಇದೂ ಕೂಡ ಪಾಕಿಸ್ತಾನದ ಅಂತ್ಯದ ಸಮಯದಲ್ಲಿ ಜೋರಾಗಿ ಉರಿತಿರುವಂತಹ ಜ್ವಾಲೆಯಂತೆ ಭಾಸ ಆಗ್ತಾ ಇದೆ. ನೋಡೋಣ, ಮುಂದೆ ಕಾದು ನೋಡೋಣ ಯಾವ ರೀತಿಯಾದಂತಹ ಘಟನೆಗಳಾಗತ್ತೆ ಅಂತ ಹೇಳಿ. ಇನ್ನ ಕಲಬುರಗಿಯಲ್ಲಿ ನಿನ್ನೆ ಆದಂತಹ ಘಟನೆ, ಅದು ವಿಶೇಷವಾದಂತಹ ಘಟನೆ ಏನು ಅಂತ ಹೇಳಿದ್ರೆ, ಈ ಬಜರಂಗ ದಳದ ಕಾರ್ಯಕರ್ತರು ಒಂದಷ್ಟು ಜನ ಪಾಕಿಸ್ತಾನದ ಧ್ವಜವನ್ನ ನೆಲಕಂಡಿಸಿರ್ತಾರೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನದ ಧ್ವಜವನ್ನು ಎಲ್ಲರೂ ತುಳ್ಕೊಂಡು ಓಡಾಡ್ಲಿ, ಅಂದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ವಿರೋಧಿಸುವಂತಹ ಕೆಲಸ, ಪ್ರತಿಭಟಿಸುವಂತಹ ಕೆಲಸ ಆಗ್ತಾ ಇರುತ್ತೆ. ಆದ್ರೆ ಮರುದಿನ ಅಂದ್ರೆ ನಿನ್ನೆ ಇಬ್ಬರು ಮುಸಲ್ಮಾನ ಮಹಿಳೆಯರು ಬಂದು ಆ ಪಾಕಿಸ್ತಾನದ ಧ್ವಜವನ್ನ ನೆಲದಿಂದ ತೆಗೆದುಕೊಂಡು ಅದನ್ನ ಸಂರಕ್ಷಿಸುವಂತಹ ಕೆಲಸವನ್ನ ಮಾಡ್ತಾರೆ. ನೀವೇ ಯೋಚನೆ ಮಾಡಬಹುದು, ದೇಶದ ಒಳಗಡೆನೆ ಪರದೇಶದ ಮೇಲೆ ಪ್ರೀತಿ ಇರುವಂತಹ, ಅಂದ್ರೆ ಅದು ಕೂಡ ಭಾರತದವನ್ನ ದ್ವೇಷಿಸುವಂತಹ ರಾಷ್ಟ್ರದ ಮೇಲೆ ಪ್ರೀತಿ ಇಟ್ಕೊಂಡಿರುವಂತಹ ಜನ ಇದ್ದಾರೆ ಅಂತ ಹೇಳಿದ್ರೆ ಇವರನ್ನ ಯಾವ ರೀತಿ ಕರಿಬೇಕು ಅಂತ ಹೇಳಿ ನೀವೇ ಯೋಚನೆ ಮಾಡಿ. ಇನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಜನ ಹೇಳ್ತಾ ಇರೋದೇನಂತ ಹೇಳಿದ್ರೆ, ಭದ್ರತಾ ವೈಫಲ್ಯ, ಗುಪ್ತಚರ ದಳ ಸರಿಯಾಗಿ ಕೆಲಸ ಮಾಡಿಲ್ಲ, ಅಲ್ಲಿಗೆ ಸೈನಿಕರನ್ನ ನೇಮಕ ಮಾಡಿಲ್ಲ, ಅನೇಕ ರೀತಿಯಾದಂತಹ ಕಥೆಗಳನ್ನು ಹೇಳ್ತಾ ಇದ್ದಾರೆ. ನಾವು ಕೂಡ ಅದನ್ನು ಒಪ್ತೀವಿ, ಗುಪ್ತಚರ ಇಲಾಖೆಯ ಲೂಸ್ ಪೋಲ್ಸ್ ಇದೆ ಅನ್ನುವಂಥದ್ದು. ಆದ್ರೆ ಇಲ್ಲಿ ಯಾವ ರೀತಿಯಾದಂತಹ ನರೇಟಿವ್ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೃಷ್ಟಿ ಮಾಡಕ್ ಹೊರಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆಯನ್ನ ತರುವಂತಹ ಪ್ರಯತ್ನವೇ ಮಾಡಿಲ್ಲ ಅನ್ನುವಂತಹ ನರೇಟಿವ್ ಅನ್ನ ಸೃಷ್ಟಿ ಮಾಡಕ್ ಹೊರಡ್ತಾ ಇದ್ದಾರೆ. ಅಲ್ಲಿ ಪ್ರತಿಯೊಬ್ಬ ಬಂದಂತಹ ಭಯೋತ್ಪಾದಕ ಸೈನಿಕ ಕೂಡ ಅವನೇನು ಮಾಡಿರೋದು ಅಂತ ಹೇಳಿದ್ರೆ, ಪ್ರತಿಯೊಬ್ಬನ ಹತ್ರ ಕಲ್ಮಾ ಓದಿಸಿದಾನೆ. ಯಾರಿಗೆ ಕಲ್ಮಾ ಓದ್ಲಿಕ್ಕೆ ಬಂದಿಲ್ವೋ ಅವನ ಪ್ಯಾಂಟ್ ಅನ್ನ ಬಿಚ್ಚಿ ಪರೀಕ್ಷೆ ಮಾಡಿ ಇವನು ಹಿಂದೂ ಅಲ್ವೋ ಅನ್ನೋದನ್ನ ಖಚಿತಪಡಿಸ್ಕೊಂಡು ಹಿಂದೂ ಅಂತ ಕನ್ಫರ್ಮ್ ಆದ್ಮೇಲೆ ಅವನನ್ನು ಹೊಡೆದಿದ್ದಾನೆ. ಸೊ ಇಷ್ಟೆಲ್ಲ ಆದ್ಮೇಲೂ ಕೂಡ ಯಾಕೆ ಇವರಿಗೆ ಧೈರ್ಯವಾಗಿ ಇದು ಇಸ್ಲಾಮಿಕ್ ಭಯೋತ್ಪಾದನೆ ಅಂತ ಒಪ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ. ನಾವು ಕೂಡ ಎಲ್ಲಾ ಮುಸ್ಲಿಮರು ಕೆಟ್ಟವರು ಅಂತ ಹೇಳಿ ಎಲ್ಲೂ ಹೇಳ್ತಾ ಇಲ್ಲ. ಆದ್ರೆ ಭಯೋತ್ಪಾದನೆ ಮಾಡಿರುವಂತಹ ಘಟನೆ ಇದೆಯಲ್ಲ, ಅಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಮುಸ್ಲಿಮರೇ ಅಂತ ಅಷ್ಟೇ ಹೇಳ್ತಾ ಇದೀವಿ. ಅದನ್ನೂ ಕೂಡ ಒಪ್ಕೊಳ್ಳಿಕ್ಕೆ ಇವ್ರಿಗೆ ಯಾಕೆ ಹಿಂಜರಿತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಆ ಮಟ್ಟಿಗಿನ ಓಲೈಕೆ ರಾಜಕಾರಣ ಇನ್ನೂ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಈ ರಾಷ್ಟ್ರದಲ್ಲಿ. ಹಾಗಾದ್ರೆ ಸೊ ಇಲ್ಲಿ ನಮ್ಮ ದೇಶದಲ್ಲಿ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, 3 ರೀತಿಯಾದಂತಹ ನೆರೇಟಿವ್ಗಳಾಗುತ್ತೆ ಸಾವು ಅಥವಾ ಕೊಲೆ ಅಂತ ಆದಂತಹ ಸಮಯದಲ್ಲಿ. ಹೇಗೆ ಅಂತ ಹೇಳಿದ್ರೆ, ಮೊದಲನೆಯದು, ಈಗ ಗಾಂಧೀಜಿಯಿಂದ ಹಿಡಿದು ಗೌರಿ ಲಂಕೇಶ್ನವರೆಗೆ ಸುಮಾರು ಜನರ ಹತ್ಯೆ ಆದಂತಹ ಸಮಯದಲ್ಲಿ ಅಲ್ಲಿ ಭದ್ರತಾ ವೈಫಲ್ಯ, ಗುಪ್ತಚರ ದಳ ಇದ್ಯಾವುದು ಮ್ಯಾಟರ್ ಆಗಲ್ಲ. ಅಲ್ಲಿ ಸತ್ತಂಥವ್ರು ಹುತಾತ್ಮರಾಗ್ತಾರೆ. ಆದ್ರೆ ಅಲ್ಲಿ ಪ್ರಮುಖವಾಗಿ ಬರುವಂತಹದ್ದು ಏನು ಅಂತ ಹೇಳಿದ್ರೆ, ಎದುರುಗಡೆ ಇರುವವನ ಸಿದ್ಧಾಂತ ಬರುತ್ತೆ. ಅವನು ಈ ಸಿದ್ಧಾಂತದವನು, ಇವರು ಈ ಸಿದ್ಧಾಂತದವರು, ಅದಕ್ಕೆ ಇವರನ್ನ ಅವರು ಹತ್ಯೆ ಮಾಡಿದ್ದಾರೆ ಅಂತ. ಇನ್ನೊಂದು ರೀತಿಯ ನೆರೇಟಿವ್ ಏನಂತ ಹೇಳಿದ್ರೆ, ಅದು ಇಂದಿರಾ ಗಾಂಧಿ ಅವರ ಹತ್ಯೆ ಆದಂತಹ ಸಮಯದಲ್ಲಿ ಇರಬಹುದು, ಅಥವಾ ರಾಜೀವ್ ಗಾಂಧಿ ಅವರ ಹತ್ಯೆ ಆದಂತಹ ಸಮಯದಲ್ಲಿ ಇರಬಹುದು. ಅಲ್ಲಿ ಗುಪ್ತಚರ ದಳದ ವೈಫಲ್ಯನೂ ಬರಲ್ಲ, ಭದ್ರತಾ ವೈಫಲ್ಯನೂ ಬರಲ್ಲ. ಅಲ್ಲಿ ಬರುವಂತಹದ್ದು ಏನು ಅಂತ ಹೇಳಿದ್ರೆ, ಅಲ್ಲಿ ಅವರು ಹುತಾತ್ಮರಾಗ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಅವರು ಒಂಥರ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ರು ಅನ್ನುವಂತಹ ನೆರೇಟಿವ್ ಸೃಷ್ಟಿಯಾಗುತ್ತೆ. ಇನ್ನು ಮತ್ತೊಂಥರ ನೆರೇಟಿವ್ ಏನಂತ ಹೇಳಿದ್ರೆ, ಅದು ಈ ರೀತಿಯಾದಂತಹ ಇಸ್ಲಾಮಿಕ್ ಭಯೋತ್ಪಾದನೆ. ಅವ್ರು ಯಾವಾಗ ಒಂದು ಮತೀಯ ಒಂದು ಅತಿಕ್ರಮಣ ಮಾಡಬೇಕು, ದೇಶವನ್ನ ಅತಿಕ್ರಮಣ ಮಾಡಬೇಕು ಅಥವಾ ಧರ್ಮವನ್ನ ಸಂಸ್ಥಾಪನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬರ್ತಾರೋ, ಆ ಸಮಯದಲ್ಲಿ ಮಾತ್ರ ಅಲ್ಲಿ ಸಿದ್ಧಾಂತ ಬರಲ್ಲ, ಸತ್ತವ್ರು ಹುತಾತ್ಮರಾಗಲ್ಲ. ಅಲ್ಲಿ ಬರುವಂತಹದ್ದೇನು ಅಂತ ಹೇಳಿದ್ರೆ ಗುಪ್ತಚರ ಇಲಾಖೆಯ ವೈಫಲ್ಯ.
ಅಲ್ಲಿ ಭದ್ರತಾ ವೈಫಲ್ಯ, ಇಲ್ಲಿ ಮಿಲಿಟರಿ ಇಡಬೇಕಾಗಿತ್ತು, ಇಲ್ಲಿ ಗೃಹ ಸಚಿವಾಲಯ ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನುವಂಥ ವಿಚಾರಗಳು ಬರುತ್ತೆ. ಸೊ ನಾವು ಯಾವ ರೀತಿಯಾಗಿ ಇದನ್ನು ನೋಡಬೇಕು ಅಂತ ಹೇಳಿ ಅದನ್ನು ನೀವೇ ಯೋಚನೆ ಮಾಡಬೇಕು. ಸ್ವತಃ ಒಬ್ಬೊಬ್ಬನು ಬಂದು ಕಲ್ಮಾ ಓದಿಸಿ ನೀನು ಮುಸ್ಲಿಮೋ ಹಿಂದೂನೋ ಅಂತ ಕೇಳಿಕೊಂಡು ಹಿಂದೂಗಳನ್ನ ಪಾಯಿಂಟ್ ಔಟ್ ಮಾಡಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇದು ಇಸ್ಲಾಮಿಕ್ ಭಯೋತ್ಪಾದನೆ ಅಲ್ಲದೆ ಮತ್ತಿನ್ನೇನು? ಸೊ ಅದನ್ನೂ ಕೂಡ ಸಮರ್ಥಿಸ್ಕೊಳ್ಳುವಂತಹ ರಾಬರ್ಟ್ ವಾದ್ರಾ, ಮೈಸೂರಿನ ಲಕ್ಷ್ಮಣ್ ಎಲ್ಲರೂ ಕೂಡ ಇದ್ದಾರೆ. ಸೊ ಇವರಿಗೆ ಜನ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ತಾರೆ. ಯಾಕಂತ ಹೇಳಿದ್ರೆ ಹಿಂದೆ ಹೇಳಿಕೆಗಳನ್ನು ಕೊಟ್ಟಾಗ ಅದು ತಿಳಿಲಿಕ್ಕೆ ತುಂಬಾ ಸಮಯ ಬೇಕಾಗಿತ್ತು. ಈಗಾಗಿಲ್ಲ, ಮೀಡಿಯಾಗಳಿದಾವೆ, ಸೋಷಿಯಲ್ ಮೀಡಿಯಾ ಇದೆ, ಪತ್ರಿಕೆ ಇದೆ. ಯಾವ ಮಟ್ಟಿಗೆ ಸ್ಟ್ರಾಂಗ್ ಇದೆ ಸೋಷಿಯಲ್ ಮೀಡಿಯಾ ಮತ್ತೆ ಮೀಡಿಯಾ ಅಂತ ಹೇಳಿದ್ರೆ ಈ ಕ್ಷಣ ಮಾತಾಡಿದ್ದನ್ನು ಲೈವ್ ಅಲ್ಲಿ ನೋಡಬಹುದು. ಒಂದ್ ವೇಳೆ ಲೈವ್ ಇಲ್ಲ ಅಂದ್ರೂ ಕೂಡ ವಿತಿನ್ 5-10 ಮಿನಿಟ್ಸ್ ಅಲ್ಲಿ ಅವ್ರು ಏನ್ ಹೇಳಿದ್ದಾರೆ, ಅವರ ಸಿದ್ಧಾಂತ ಏನು, ಅವ್ರ ಹೇಳಿಕೆ ಏನು, ಎಲ್ಲಿ ಹೇಳಿದ್ರು, ಏನ್ ಹೇಳಿದ್ರು, ಹೇಗೆ ಹೇಳಿದ್ರು, ಜೊತೆಗೆ ಯಾರಿದ್ರು ಅನ್ನುವಂಥದ್ದನ್ನ ಹಿಡ್ಕೊಂಡು ಮೊಬೈಲ್ ಅಲ್ಲಿ ನೋಡ್ತಾ ಇರಿ 5-10 ನಿಮಿಷದಲ್ಲಿ. ಹಾಗಾಗಿ ಇಂಥ ಹೇಳಿಕೆಗಳನ್ನೇ ಕಂಟಿನ್ಯೂ ಮಾಡ್ತಾ ಇದ್ರೆ ಜನ ಬೀದಿಲಿ ನಿಲ್ಲಿಸಿ ಚಪ್ಪಲಿಲಿ ಹೊಡಿತಾರೆ ಒಂದು ಸ್ವಲ್ಪ ದಿನದಲ್ಲಿ. ಸೊ ಅದಕ್ಕೆ ನಿಮ್ಮ ದೇಶ ವಿರೋಧಿ ಹೇಳಿಕೆಗಳನ್ನ ದಯವಿಟ್ಟು ಕೊಡೋದನ್ನ ನಿಲ್ಲಿಸ್ಬಿಡಿ. ಜೊತೆಗೆ ಸಿದ್ದರಾಮಯ್ಯನವರು ಇಲ್ಲಿಯವರೆಗೆ ಯಾವುದೇ ರಾಜಕೀಯವನ್ನ ಬೆರೆಸದೆ ಇದರಲ್ಲಿ ಒಂದಷ್ಟು ಮಾತುಗಳನ್ನ ಆಡ್ತಾ ಇದ್ರು. ಸಂತೋಷ್ ಲಾಡ್ ಅವರು ಕೆಲಸ ಮಾಡಿದ್ರು, ಬಟ್ ಇದರಲ್ಲಿ ರಾಜಕೀಯವನ್ನ ಬೆರೆಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆ ಏನಿದೆ ಅಂತ ಹೇಳಿದ್ರೆ, ನಾವು ಪಾಕಿಸ್ತಾನದ ಜೊತೆ ಯುದ್ಧವನ್ನ ಬಯಸೋದಿಲ್ಲ, ನಾವು ಶಾಂತಿ ಪ್ರಿಯರು ಅಂತ ಹೇಳಿದ್ದಾರೆ. ಹಂಗೆ ಹೇಳೋದಾದ್ರೆ ಅಂದ್ರೆ ಭದ್ರತೆಯನ್ನ ಜಾಸ್ತಿ ಮಾಡಿ, ನಾವು ನಮ್ಮ ಸೈನಿಕರನ್ನ ನಿಯೋಜನೆ ಮಾಡಿ, ನಮಗೆ ಯುದ್ಧ ಏನ್ ಬೇಡ ಅಂತ ಹೇಳಿದ್ದಾರೆ. ಯಾವ ಬಾಯಲ್ಲಿ ಹೇಳ್ತಾರ್ರಿ? 30 ಜನ 26 ಜನ ಸತ್ತೋಗಿದ್ದಾರೆ, ಕರ್ನಾಟಕದವ್ರು ಸತ್ತೋಗಿದ್ದಾರೆ. ಅವ್ರ ಹೆಂಡತಿಗೆ ಅವ್ರ ಮಕ್ಳಿಗೆ ಏನ್ ಹೇಳ್ತೀರಾ? ಇದಕ್ಕೆ ಪ್ರತೀಕಾರ ಬೇಕು ಅಂತ ಅವ್ರಿಗೆ ಅನ್ಸಲ್ವಾ? ಅವ್ರನ್ನ ಮುಂದೆ ಇದ್ದಾರೆ ಅಂತ ಅನ್ಕೊಂಡು ಈ ಮಾತುಗಳನ್ನು ಹೇಳಲಿಕ್ಕೆ ಸಾಧ್ಯನಾ ನೀವು? ಅದು ಯಾವ ರೀತಿಯಾದಂತಹ ವಿವೇಕವನ್ನ, ಪ್ರಜ್ಞೆಯನ್ನ ಇಟ್ಕೊಂಡು ಮಾತಾಡ್ತಿರೋ ಗೊತ್ತಿಲ್ಲ. ನನಗೆ ಅನ್ನಿಸಿದ ಹಾಗೆ ಇವರ ತಿಥಿಗಳಾಗೋದ್ರ ಒಳಗಡೆ, ಯಾರು ಸತ್ತೋಗಿದಾರೋ ಅವರ 11ನೇ ದಿನದೋ 13ನೇ ದಿನದೋ ತಿಥಿ ಆಗೋದ್ರೊಳಗಡೆ, ಅವರ ಶೋಕ ಮರೆತು ಹೋಗೋದ್ರೊಳಗಡೆ, ಅವ್ರ ಮನೆಯಲ್ಲಿ ಆ ಶೋಕಾಚರಣೆ ಏನಿದೆ ಅದು ಮುಗಿದು ಹೋಗೋದ್ರೊಳಗಡೆ ಇದಕ್ಕೆ ಮೋದಿ ಅವರು ಉತ್ತರವನ್ನು ಕೊಡ್ತಾರೆ ಅನ್ನುವಂತಹ ನಂಬಿಕೆ ನಮಗಿದೆ. ಆ ನಂಬಿಕೆಯನ್ನು ಅವ್ರು ಕಳ್ಕೊಳೋದಿಲ್ಲ ಅನ್ನುವಂತಹ ವಿಶ್ವಾಸವೂ ಕೂಡ ನಮ್ಮಲ್ಲಿದೆ. ಹಾಗಾಗಿ ನೋಡೋಣ ಮುಂದೆ ಏನಾಗುತ್ತೆ ಅನ್ನುವಂತಹದ್ದು. ಇದಾಗಿತ್ತು ಈ ವಿಡಿಯೋದ ವಿಚಾರ. ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಜೈ ಶ್ರೀರಾಮ್.